ತುಂಬ ಜನ ಕಸ್ಟಮರ್ಸು ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಸರ್ ಮರಿಗಳೇ ಬರ್ತಾ ಇಲ್ಲ, ಡ್ರಂಚಿಂಗ್ ಮಾಡಿದ್ವಿ, ತುಂಬ ಖರ್ಚು ಮಾಡಿದ್ದೀವಿ ಈ ಸಲ ಶುಂಠಿಗೆ, ಆದರೂ ಮರಿಗಳು ಬರ್ತಾ ಇಲ್ಲ, ಮಳೆ ಬೇರೆ ಇಲ್ಲ, ಎಲ್ಲ ಹಳದಿ ಆಗಿದ್ದಾವೆ ಎಲೆಗಳೆಲ್ಲ ಅಂತ ಹೇಳಿ ತುಂಬ ಜನ ಕಸ್ಟಮರ್ಸು ಕಾಲ್ ಮಾಡಿ ನನಗೆ ರಿವ್ಯೂ ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ಈ ವಿಡಿಯೋ ಆಗಿದೆ. ಮೊದಲನೇದಾಗಿ ನೀವು ಏನು ತಪ್ಪು ಮಾಡ್ತಾ ಇದ್ದೀರಾ ಅಂತ ಅಂದರೆ, ಈ ಶುಂಠಿಗೆ ಬೇಕಾಗಿರೋದು ಎಕ್ಸ್ಪೀರಿಯೆನ್ಸ್. ವರ್ಷ ವರ್ಷ ಬೆಳೆದು ಆ ಶುಂಠಿಯಲ್ಲಿ ಬರುವಂಥ ಅನುಭವನ ತಗೊಂಡ್ಬಿಟ್ಟು ರೈತರಿಗೆ ಹೇಳ್ತಾ ಇದ್ದೀವಿ ಹೊರತು ಸುಮ್ಮನೆ ಕುತ್ಕೊಂಡ್ಬಿಟ್ಟು ಆನ್ಲೈನಲ್ಲಿ ಸರ್ ಈ ಮೆಡಿಸಿನ್ ಮಾಡಿ ಈ ಥರ ಬರುತ್ತೆ ಅಂತ ರೈತರಿಗೆ ದಯವಿಟ್ಟು ಯಾರೂ ಕೂಡ ಮೋಸ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಗೊಬ್ಬರದ ರೇಟು ಆಲ್ರೆಡಿ 2000 ಮೇಲ್ಗಡೆ ಆಗಿದೆ, ಔಷಧಿ ಕೂಡ ತುಂಬ ರೇಟ್ ಆಗಿದೆ ಯುದ್ಧ ಬರ್ತಾ ಇರೋ ಕಾರಣದಕ್ಕೆ. ರೈತರು ಏನು ಮಾಡಬೇಕಂತ ಅಂದರೆ ಸ್ವಲ್ಪ ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ಮರಿಗಳ ಸಂಖ್ಯೆ ಆಗಬೇಕು ಅಂತ ಅಂದರೆ ಯಾವ ಮೆಡಿಸಿನ್ ಯೂಸ್ ಮಾಡಬೇಕು, ಮರಿಗಳು ಜಾಸ್ತಿ ಆಗಬೇಕು ಅಂತ ಅಂದರೆ ಯಾವ ಥರದ್ದು ಕೆಮಿಕಲ್ ಯೂಸ್ ಮಾಡಬೇಕು, ಅದು ಅನುಭವ ಇರೋರ ಹತ್ರನೇ ನೀವು ತೊಗೊಂಡ್ರೆ ನಿಮಗೇನಾಗುತ್ತೆ 100ಕ್ಕೆ 100 ಫಲಿತಾಂಶ ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವೇನು ಮಾಡ್ತಾ ಇದ್ದೀರಾ ಅಂತ ಅಂದರೆ, ಇವಾಗ ಯಾವುದೋ ಒಂದು ಅಂಗಡಿಯಲ್ಲಿ ಕೊಡ್ತಾರೆ ಅದನ್ನು ತಗೊಂಡೋಗಿ ಮಾಡ್ತೀವಿ ಅಂತ ಅಂದರೆ ಅದು ಆಗೋದಿಲ್ಲ. ವೈಜ್ಞಾನಿಕವಾಗಿ ಪೊಟ್ಯಾಷಿಯಮ್ ಮ್ಯೂಮೇಟ್ ಬೇಕು, ಆದರೆ ಪೊಟ್ಯಾಷಿಯಮ್ ಮ್ಯೂಮೇಟು ಎಷ್ಟು ಪರ್ಸೆಂಟೇಜಲ್ಲಿ ಬೇಕು, ಯೂಮಿಕ್ ಆ್ಯಸಿಡ್ ಬೇಕು ಎಷ್ಟು ಪರ್ಸೆಂಟೇಜಲ್ಲಿ ಬೇಕು, ಸೀವೀಡ್ ಎಕ್ಸ್ಟ್ರಾಕ್ಟ್ ಬೇಕು ಅದೆಷ್ಟು ಪರ್ಸೆಂಟೇಜಲ್ಲಿ ಬೇಕು, ಆಮೇಲೆ ಯೂಮಿಕ್ಕು, ಫುಲ್ವಿಕ್ಕು, ಅಮೈನು, ಸೀವೀಡು, ಕ್ಯಾಲ್ಶಿಯಮ್ಮು, ಕ್ಯಾಡ್ಮಿಯಮ್ಮು, ಕ್ರೋಮಿಯಮ್ಮು, ಕಾಪರು, ನಿಕ್ಕಲ್ಲು, ಐರನ್ನು, ಆಮೇಲೆ ಇವೆಲ್ಲನೂ ಕೂಡ ಶುಂಠಿಯಲ್ಲಿ ಬರುವಂಥ ನ್ಯೂಟ್ರಿಯೆಂಟ್ಗಳಾಗಿರ್ತವೆ. ಇವೆಲ್ಲ ಕೂಡ ನೀವು ಯಾವ ಪರ್ಸೆಂಟೇಜಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲ ಅಂತ ಅಂದರೆ ಸುಮ್ಮನೆ ನಾನು ಮಾಡ್ತೀನಿ ಬೆಳೆ ಅಂತ ಅಂದರೆ ಇಳುವರಿ ತೆಗಿಯೋಕ್ಕಾಗಲ್ಲ. ಆಮೇಲೆ ಅಲ್ಲಲ್ಲೇ ಒಂದೊಂದೇ ಮೊಳಕೆ ನಿಂತಿರುತ್ತೆ. ಆಮೇಲೆ ತುಂಬ ಹಳದಿ ಆಗ್ತಾಯಿದೆ, ಟೆಂಪ್ರೇಚರ್ ಎಕ್ಸಸ್ ಆಗ್ತಾಯಿದೆ, ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು? ದಯವಿಟ್ಟು ಎಲ್ಲರೂ ಗಮನ ತಗೊಳ್ಳಿ. ಡ್ರಂಚಿಂಗ್ ಬೇಕಾದರೆ ಕಾಲ್ ಮಾಡಿ, ನಾವು ಸಲಹೆ ಕೊಡ್ತೀವಿ. ಕರೆಕ್ಟಾದ ಮೆಥಡಲ್ಲಿ ಮಾಡಿ ಇಳುವರಿ ತಗೊಳ್ಳಿ. ಎಲ್ಲ ರೈತರು ಕೂಡ ಕಷ್ಟಪಡ್ತಾ ಇದ್ದಾರೆ, ಬಟ್ ತುಂಬ ಎಫರ್ಟ್ ಹಾಕೋಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಿ ಅಂತ ಹೇಳೋಕ್ಕೆ ಇದೊಂದು ಸಣ್ಣ ವಿಡಿಯೋ ಮುಖಾಂತರ ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡಿರುವಂಥ ವಿಡಿಯೋ.